ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಅಕ್ಷತ್, ಕೋ-ಪವರ್ಡ್ ಬೈ ತೆರೇಸಾ ಪಬ್ಲಿಕ್ ಹೈಸ್ಕೂಲ್ ಕಾಮಾಕ್ಷಿಪಾಳ್ಯ ಹಾಗೂ ಪಲ್ಲವಿ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಶಾಂತ್ ನಗರ್. ಸೊ ಇವತ್ತಿನ ಈ ನಮ್ಮ ಜರ್ನಿ ಬಂದ್ಬಿಟ್ಟು ಇಟ್ಸ್ ಟುವರ್ಡ್ಸ್ ಗೋವಾ. ಸೊ ಸೂಪರ್ ಎಕ್ಸೈಟೆಡ್ ಗೈಸ್. ನಾವಿವಾಗ ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದ 5-ಸ್ಟಾರ್ ರೇಟೆಡ್ ಏರ್ಪೋರ್ಟ್, ಫಸ್ಟ್ 5-ಸ್ಟಾರ್ ರೇಟೆಡ್ ಏರ್ಪೋರ್ಟ್ ಇನ್ ಇಂಡಿಯಾ. ನಮ್ಮ ಟರ್ಮಿನಲ್ 2 ಆಲ್ಮೋಸ್ಟ್ ಏನಿಲ್ಲ ಅಂದರೆ ವರ್ಷಕ್ಕೆ ಗೈಸ್ 250 ಮಿಲಿಯನ್ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡೋ ಕೆಪಾಸಿಟಿ ಇದೆ. ಐ ಥಿಂಕ್ ಇಟ್ ವಾಸ್ ಲಾಂಚ್ಡ್ ಇನ್ 2023 ಅನಿಸುತ್ತೆ. ಇಟ್ ಕಂಪ್ಲೀಟ್ಲಿ ಗ್ರೀನ್ರಿ ಮತ್ತು ಬ್ಯಾಂಬೂ ಇಂಟೀರಿಯರ್ಸು ಮತ್ತು ಕಂಪ್ಲೀಟ್ಲಿ ಅದೊಂಥರ ನೇಚರ್. ಅದು ಕಂಪ್ಲೀಟ್ಲಿ ಸರ್ವ್ ಫಾರ್ ಬೋತ್ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರ ಕನ್ಸಿಡರ್ ಮಾಡಿದ್ದಾರೆ ಗೈಸ್. ನೀವು ನೋಡುವುದು ಏರ್ಪೋರ್ಟ್ ಹೇಗಿದೆ ಅಂತ. ಐ ಲೈಕ್ಡ್ ಇಟ್ ಪರ್ಸ್ನಲಿ, ಐ ಲೈಕ್ಡ್ ಇಟ್. ಸೊ ಬನ್ನಿ ಹೋಗೋಣ ಒಳಗೆ. ಹೇಗಿದೆ ಒಳಗೂ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೆಟ್ ಇನ್ ಟು ದ ಏರ್ಪೋರ್ಟ್. ಸೊ ನೀವು ನೋಡ್ತಿರ್ಬೋದು, ಇದು ಕಂಪ್ಲೀಟ್ಲಿ ಆರ್ಕಿಟೆಕ್ಚರಲ್ ಆರ್ಟಿಸ್ಟ್ರಿ ಗೈಸ್. ಇದು ಆಲ್ಮೋಸ್ಟ್ 10 ಮೀಟರ್ ಟಾಲ್ ಇದೆ ಆ್ಯಂಡ್ 450 ಸ್ಪೀಷೀಸ್ ಗ್ರೀನ್ ವಾಲ್ ಇದೆ ಗೈಸ್. ಕಂಪ್ಲೀಟ್ಲಿ ಲೋಕಲ್ ಬ್ರಿಕ್ಸು ಮತ್ತು ಬ್ಯಾಂಬೂ ಮತ್ತು ಕ್ರಿಯೇಟಿಂಗ್ ಆಫ್ ನ್ಯಾಚುರಲ್ ಮತ್ತು ಕಾಮಿಂಗ್ ಅಟ್ಮಾಸ್ಫಿಯರ್ ಥರ ಇದೆ ಆ್ಯಕ್ಚುಲಿ. ಫೈನಲಿ ವಿ ಆರ್ ವೇಟಿಂಗ್ ಫಾರ್ ಚೆಕ್ ಇನ್ ಗೈಸ್. ಈ ಏರ್ಪೋರ್ಟ್ ಬಂದುಬಿಟ್ಟು ಯೂಶ್ವಲಿ ಡೊಮೆಸ್ಟಿಕ್ ಅಂದರೆ ಇಂಡಿಗೋ, ಏರ್ ಇಂಡಿಯಾ, ವಿಸ್ತಾರ ಅದು ಆಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂದರೆ ಎಮಿರೇಟ್ಸು, ಸಿಂಗಾಪುರ್ ಏರ್ಲೈನ್ಸು ಆ ಥರ. ಸೊ ಅದು ಸೇಮೇ ಇದೆ ಗೈಸ್. ಲೈಕ್ ಇಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಏರ್ಪೋರ್ಟ್ ಇನ್ ಇಂಡಿಯಾ ಅಂತ ಅದು ಇದಾಗಿದೆ. ಸೊ ನೋಡ್ಬೋದು ಗೈಸ್ ನೀವು ಹೇಗಿದೆ ಅಂತ. ಅದನ್ನು ನೀವೇ ಫೀಲ್ ಮಾಡಿದ್ರೆ ಅದು ಮಜಾನೇ ಬೇರೆ ಅನಿಸುತ್ತೆ. ಕಂಪ್ಲೀಟ್ಲಿ ಲಶ್ ಗ್ರೀನ್ ಫಾರೆಸ್ಟ್ ಥರ ಅನಿಸುತ್ತೆ ಒಳಗೆ ಹೋಗ್ತಾ ಇದ್ದಂಗೆ. ಇವಾಗ ನಾವು ಸೆಕ್ಯೂರಿಟಿ ಚೆಕ್ ಇನ್ ಕಡೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಫಿನಿಶ್ ಆಫ್ ಮೈ ಸೆಕ್ಯೂರಿಟಿ ಚೆಕ್ ಇನ್. ಅಲ್ಲಿ ಗೆಟ್ ಬ್ಯಾಕ್ ಯು. ಸೆಕ್ಯೂರಿಟಿ ಚೆಕ್ ಇನ್ ಮುಗಿಸಿ ನಾವು ಕ್ರೇಜಿ ಆಗಿದೆ ಏರ್ಪೋರ್ಟ್ ಅಂತ. see here how crazy it is. ಇವಾಗ ನೋಡಿ ಅದು ಸೆಕ್ಯೂರಿಟಿ ಚೆಕ್ ಇನ್. ಸೊ ಸೆಕ್ಯೂರಿಟಿ ಚೆಕ್ ಇನ್ ಮುಗಿಸಿ ಇವಾಗ ನಮ್ಮ ಬೋರ್ಡಿಂಗ್ ಗೇಟ್ಸ್ ಕಡೆ ಹೊರಟ್ವಿ. ಆ್ಯಂಡ್ ಆ ಬೋರ್ಡಿಂಗ್ ಗೇಟ್ ಈಸ್ D24 ಐ ಗೆಸ್. ಯಾ ಗೈಸ್, ಇದು ಬಂದುಬಿಟ್ಟು T2ನ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಎರಡು ಕಡೆನೂ ಇದೆ. ಇದು ಕಂಪ್ಲೀಟ್ಲಿ ಬ್ರಾನ್ಸಿನ ಸ್ಕಲ್ಪ್ಚರ್ಸ್. ಇದು ಆಲ್ಮೋಸ್ಟ್ 11ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಕಂಚಿನ ಪ್ರತಿಮೆಗಳಿದೆ ಇಲ್ಲಿ. ಆಲ್ಮೋಸ್ಟ್ 15 ವೆರೈಟೀಸ್ ಆಫ್ ವಿಗ್ರಹ ಲೈಕ್ ಬ್ರಾನ್ಸ್ ಸ್ಕಲ್ಪ್ಚರ್ಸ್ಗಳಿದೆ ಇಲ್ಲಿ. ಸೊ ಪ್ರಮುಖ ಆಕರ್ಷಣೆ ಅಂದರೆ ಗರುಡ ಮತ್ತು ವಿ ಆರ್ ಗೆಟಿಂಗ್ ಇನ್ ಟು ಡಿಪಾರ್ಚರ್ ಗೇಟ್. ಸೊ ಅದೆಲ್ಲ ನೋಡಿಕೊಂಡು ಟ್ರೈನ್ 6 ಗಂಟೆ. ಸೊ ಮೈ ಫ್ಲೈಟ್ ಇಸ್ ಬೈ 7:15. ಸೊ ಇಟ್ಸ್ ಸ್ಟಿಲ್ 6:05. ಸೊ ಆಲ್ಮೋಸ್ಟ್ 1 hour ಟೈಮ್ ಇದೆ. ಸೊ ಲೆಟ್ಸ್ ಗೆಟ್ ಇನ್. ಹೀಗೆ ಹೋಗ್ತಾ ಗೇಟ್ಸ್ಗಳನ್ನ ಝೂಮ್ ಮಾಡಿದೆ. ಇಟ್ಸ್ ಯೂಶಲಿ ಕಾಮನ್ ಗೈಸ್. ಮೋಸ್ಟ್ಲಿ ನೀವೆಲ್ಲ ಬಂದಾಗೂ ನೋಡಿರ್ತೀರ ಅನಿಸುತ್ತೆ. ಇದು ಗೈಸ್, ಇದು ವೈಟ್ ಕ್ರೋವಲ್ಲಿ ಕಲೆಕ್ಷನ್ಸ್ ಕ್ರೇಜ್ ಆಗಿದೆ ಗೈಸ್. ಲಾಸ್ಟ್ ಟೈಮ್ ನಾನು ಝೂಮ್ ಇನ್ ಮಾಡಿದ್ದೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಹ್ಯಾಂಡ್ ಬ್ಯಾಗ್ಸ್ ಆಫ್ ಲೇಡೀಸ್. ಕ್ರೇಜಿ ಆಗಿದೆ ಕಲೆಕ್ಷನ್ಸು. ಯಾರನ್ನ ಜೊತೆ ಬಂದರೆ ಐ ಥಿಂಕ್ ಇಟ್ಸ್ ಗುಡ್. ಎಷ್ಟು ಕ್ರೇಜಿ ಆಗಿದೆ ಅಂದರೆ ಥಿಂಕ್. ಆ್ಯಂಡ್ ಗೈಸ್, ಏನೇನೋ ಮಾಡಿದ್ದಾರೆ ಮಕ್ಳಿಗೆ ಆಟ ಆಡೋಕ್ಕೆಲ್ಲ. ಟರ್ಮಿನಲ್ T2 ಅಲ್ಲಿ ಏನು ವಾಟ್ ಇಸ್ ದಿಸ್ ಗೇಮ್ ಈಸ್ ಆಲ್ ಅಬೌಟ್. ಆ್ಯಂಡ್ ನನ್ನ ಬೋರ್ಡಿಂಗ್ ಗೇಟ್ ಬಂದುಬಿಟ್ಟು D24. ಸೊ ಹಾಗೆ ಹೋಗ್ಬೋದು. ಗೋಯಿಂಗ್ ಟುವರ್ಡ್ಸ್ ಮೈ ಬೋರ್ಡಿಂಗ್ ಗೇಟ್ಸ್. ಆ್ಯಂಡ್ ನೋಡ್ಬೋದು ಗೈಸ್, ಇಲ್ಲಿ ಮೇಲೆ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಹೇಳಿ ಶೋ ಯು. ನೋಡಿ ಕಂಪ್ಲೀಟ್ಲಿ ಬ್ಯಾಂಬೂ ಬ್ಯಾಂಬೂ ಬ್ಯಾಂಬೂ. ಎಲ್ಲಿ ನೋಡಿದ್ರು ಬ್ಯಾಂಬೂಯಿಂದನೇ ಕಂಪ್ಲೀಟ್ಲಿ ಆಲ್ಟ್ರೇಷನ್ಸು, ಡೆಕೋರೇಷನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ.
So now heading towards boarding gates. I'll catch you there. Bye. ಗೈಸ್, ನಮ್ಮ ಫ್ಲೈಟ್ ಬಂದುಬಿಟ್ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸೊ ಏರ್ಪೋರ್ಟ್ ಗೇಟ್ಸ್ ಹತ್ರ ಇರಲಿಲ್ಲ, ಅದೊಂದು ಸ್ವಲ್ಪ ಬೇರೆ ಕಡೆ ಪಾರ್ಕಿಂಗಲ್ಲಿತ್ತು. ಸೊ ಹಾಗಾಗಿ ನಾವು ಈ ಬಸ್ಸಲ್ಲಿ ಅಲ್ಲಿಗೆ ಹೋಗಿ ಇಳ್ಕೊಂಡು ಫ್ಲೈಟ್ ಹತ್ತಿದ್ವಿ. ಇದು ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಫಾರ್ ದ ನೋಡ್ಬೋದು. ದಿಸ್ ಇಸ್ ಏರ್ಪೋರ್ಟ್ ಆ್ಯಂಡ್ ಏರ್ಪೋರ್ಟಲ್ಲಿ ಬಟ್ ಫ್ಲೈಟ್ ಇಲ್ಲಿ. ಅದು ಈ ಬಸ್ ಕರ್ಕೊಂಬಂದು ನಮ್ಮನ್ನು ಇಲ್ಲಿ ಫ್ಲೈಟ್ಗಳು finally getting into the flight and show you the view from here. Every night are we paradise seems so far away. Still I try to buy myself some time to get me to that place. All I want is you. Staying up till we want to. It's finally landed in Goa. And guys, finally at Goa International Airport. ಗೈಸ್, ಇದು ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಒಳಗಡೆ. ಸೊ ನಾನು ನನ್ನ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ. Finally got my ಎಕ್ಸಿಟ್. ಗೈಸ್, ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಯಾಬ್ ತೊಗೊಂಡು ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಮೈ ಹೋಟೆಲ್. ಸೊ ಗೋವಾದಲ್ಲಿ ಆ ವೈಬ್ಸ್, ಆ ಏರ್ಪೋರ್ಟಿಂದ ಈಚೆ ಹೋಗ್ತಿದ್ರೆ ಏನೋ ಒಂಥರ ಮಜಾ ಗೈಸ್. ಅದನ್ನು ಆ ಖುಷಿನೇ ಬೇರೆ. ಬಿಕಾಸ್ ಎಷ್ಟೇ ಸತಿ ಬಂದರೂ ಗೋವಾಗೆ ಐ ಥಿಂಕ್ ಏನಂತ ಬೇಜಾರೇನಾಗಲ್ಲ, ಯಾವತ್ತೂ ಬೇಜಾರು ಅನಿಸಿಲ್ಲ. ಆ್ಯಂಡ್ ಈ ಬ್ರಿಡ್ಜ್ ಆಗಿರ್ಬೋದು, ಈ ಲೈಟ್ಸ್ ಆಗಿರ್ಬೋದು, ಲೈಕ್ ಆಲ್ಮೋಸ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಇದೆಲ್ಲ. ಸೊ ನೋಡಿ ಹೇಗಿದೆ ವೈಬ್ರೆನ್ಸ್. ಆ್ಯಂಡ್ ಆನ್ ದ ವೇ ಹೋಗ್ತಾ ನಿಮಗೆ ಕೆಸಿನೋಸ್ಗಳು ಸಿಗುತ್ತೆ. ಆ್ಯಂಡ್ ಬಟ್ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ ಗೈಸ್, ಅವನಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ, ಕೊಂಕಣಿ ಬರಲ್ಲ. ಸೊ ಏನಾರ ಡಿಸ್ಕಸ್ ಮಾಡೋಣ ಅಂದರೆ ಅವನಿಗೆ ನನ್ನ ಭಾಷೆ ಅರ್ಥ ಆಗ್ತಿಲ್ಲ, ಅವನಿಗೆ ನನಗೆ ಅವನ ಭಾಷೆ ಅರ್ಥ ಆಗ್ತಾಯಿಲ್ಲ. ಸೊ ದಟ್ ವಾಸ್ ದ ಮೇನ್ ಗ್ಲಿಚ್. ಆ್ಯಂಡ್ ಫೈನಲಿ ನನಗಿದು ಒನ್ ಆಫ್ ದ ಮೋಸ್ಟ್ ಫೇಮಸ್ ರೋಡ್ ಗೈಸ್ ಇದು. ಬಿಕಾಸ್ ಇಲ್ಲಿ ಬಂದ್ಬಿಟ್ಟು ಕೆಸಿನೋ ವ್ಯೂ ಇದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಇದನ್ನು ನೋಡೋಕ್ಕೆ. ಟಿಲ್ ಡೇಟ್ ಐ ಹ್ಯಾವ್ ನಾಟ್ ಗಾನ್ ಟು ಕೆಸಿನೋ, ಬಟ್ ನನಗೆ ಕೆಸಿನೋ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಕಲರ್ಫುಲ್ ಲೈಟ್ಸ್ಗಳು ಇದು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಇದು ಗೋವಾ ವೈಬ್ಸ್ ಗೈಸ್. ನೋಡಿ ಇವಾಗ ಹೆಂಗಿದೆ ರೋಡ್ಸ್ಗಳು. ಇದು ಕಂಪ್ಲೀಟ್ಲಿ ಬಾಗಾ ಸ್ಟ್ರೀಟ್. ಸೊ ಏನೋ ಒಂಥರ ಖುಷಿ ಗೈಸ್, ಗೋವಾ ನೋಡಿದ್ರೇ ಒಂಥರ ಮಜಾ ಅನಿಸುತ್ತೆ. ಅಲ್ಲಿ ಆ ಚಿಕ್ಕ ಚಿಕ್ಕ ರೋಡ್ಸ್ಗಳಾಗಿರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ನನಗೆ. ಸೊ ಐ ಡೋಂಟ್ ನೋ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ, ಬಟ್ ಪರ್ಸ್ನಲಿ ಫಾರ್ ಮೀ ನಂಗೆ ತುಂಬ ಇಷ್ಟ ಇದು. ಅಲ್ಲಿ ಐ reached my hotel and fucking traveling tired. So ಇವಾಗ ಹೋಗಿ ಒಂದು ರೌಂಡ್ ಊಟ ಮಾಡಿ ಆಮೇಲೆ ಬಾಗ ಹತ್ರ ಹೋಗಿ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಐ ವಿಲ್ ಸ್ಟಾರ್ಟ್ ಮೈ ಡೇ ಫ್ರಮ್ ಟುಮಾರೋ. ಸೊ ಬನ್ನಿ ಹೋಗೋಣ ಊಟಕ್ಕೆ. ಗೈಸ್, ಇದು ನನ್ನ ಇವತ್ತಿನ ಊಟ. ದಟ್ ಈಸ್ ಚಿಕನ್ ಕರಿ, ರೋಟಿ ಆ್ಯಂಡ್ ದಿಸ್ ಇಸ್ ಕೋಕ್. ಅದು ಎಣ್ಣೆ ಅಲ್ಲ, ಅದು ಕೋಕ್ ಅಷ್ಟೇ ಇವತ್ತಿನ ಊಟ. ಫೈನಲಿ ಊಟ ಮಾಡಿಕೊಂಡು ಬಾಗ ಬೀಚ್ ಕಡೆ ಬಂದೆ.
ಏನೋ ಕೈಯ ಮಿಯಾ ಅಂತ ಸೌಂಡ್ ಅಂತಿದೆ, ನಾನು ಅದೇನೋ ಅಂದ್ಕೊಂಡೆ, ಬಟ್ ಯಾವುದೋ ಒಳಗೆ ಸೌಂಡ್ ಮಾಡ್ತಾರೆ. ಸೊ ಇಟ್ಸ್ ಬೀನ್ ಸೋ ಮೆನಿ ಮಂತ್ಸ್, ನಾಟ್ ಇಯರ್ಸ್, ತುಂಬ ತಿಂಗಳುಗಳಾಯ್ತು. ಲಾಸ್ಟ್ ಇಯರ್ ಬಂದಿದ್ದೆ ಅನ್ಸುತ್ತೆ ಅಷ್ಟೇ, ಲಾಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಆ ಟೈಮಿಗೆ ಬಂದಿದ್ದೆ. ಸೊ ಅದಾದಮೇಲೆ ಇವಾಗೇ ಬಂದಿದ್ದು. ಸೊ ನೋಡಿ ಹೇಗಿದೆ, ಲೆಟ್ಸ್ ನೋಡಿ ಗೈಸ್. The time is 12 o'clock and ಫುಲ್ಲು ಶಾಕ್ಸ್ ಗೀಗ್ಸ್ ಎಲ್ಲ ಖಾಲಿ. ಗೋವಾದಲ್ಲಿ ಜನನೇ ಇಲ್ಲ ಗೈಸ್. ಈ ಟೈಮಲ್ಲಿ ಬಂದರೆ ಮಜಾ ಇರುತ್ತೆ ಆ್ಯಕ್ಚುಲಿ ಗೋವಾ. ಕ್ರೌಡ್ಗಿಂತ ವಿತೌಟ್ ಕ್ರೌಡ್ ಬಂದರೆ ಐ ಥಿಂಕ್ ಇಟ್ಸ್ ವೆರಿ ಗುಡ್. ಐ ಥಿಂಕ್ ಶಾಕ್ಸಲ್ಲಿ ಇಲ್ಲ ಗೈಸ್, ಈಚ್ ಅಲ್ಲಿದ್ದಾರೆ, ಬೀಚ್ ಹತ್ರ ಎಲ್ಲ ಇದ್ದಾರೆ ಜನ. I'll show you. ಶಾಕ್ಸ್ ಹತ್ರ ತುಂಬ ಕಮ್ಮಿ, ಬಟ್ ಬೀಚ್ ಹತ್ರ ಸೂಪರ್ ಆಗಿದ್ದಾವೆ ಗೈಸ್. ನೋಡಿ ಓ ಮೈ ಗಾಡ್ಸ್, it's been so many fucking months. ನೋಡಿ ಗೈಸ್, ನಾನು ಜನನೇ ಇಲ್ಲ ಅಂದ್ಕೊಂಡೆ, ಎಷ್ಟು ಜನ ಇದ್ದಾರೆ ನೋಡಿ. ಓ ಮೈ ಗಾಡ್, ನೀವು ಎಲ್ಲಿವರೆಗೂ ಝೂಮ್ ಮಾಡ್ತೀರ, ಎಲ್ಲ ಕಡೆನೂ ಜನ ಇದ್ದಾರೆ. ನಾನು ಇಲ್ಲ ಅಂದ್ಕೊಂಡಿದ್ದೆ ಗೈಸ್. ನೋಡಿ, ಓ ಕ್ರೇಜಿ ಫಕರ್ಸ್ ಗೈಸ್, ಇವರೆಲ್ಲ ಕ್ರೇಜಿ ಇದೆ. ಆ್ಯಂಡ್ ಬನ್ನಿ ಬೀಚ್ ಹತ್ರ ಹೋಗೋಣ. ಐ ಥಿಂಕ್ ಇಲ್ಲಿ ಎಷ್ಟು ವಾಯ್ಸ್ ಕ್ಲಾರಿಟಿಯಾಗಿ ಕೇಳಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಐ ವಿಲ್ ಶೋ ಯು ಎಷ್ಟು ಜನ ಇದ್ದಾರೆ ಅಂತ. ಲೆಟ್ಸ್ see the waves, let's sit for a while, enjoy peace. Hey guys, ಕುಡಿದುಬಿಟ್ಟಿದ್ದಾರೆ ಗೈಸ್, ಕುಡಿದುಬಿಟ್ಟು ಅಲ್ಲಿ ಇಳಿತಾ ಇರೋದು. ಮೈ ಗಾಡ್, ಸಿ ದ ವೇವ್ಸ್ ಹೇಗಿದೆ. ಈ ಥರ ಕುತ್ಕೊಂಡು ನೋಡೋದ್ರಲ್ಲಿ ಏನೋ ಒಂಥರ ಮಜಾ ವೇವ್ಸ್ಗಳನ್ನ. ಕ್ರೇಜಿ ಆಗಿದೆ. ಐ ಲವ್ ದಿಸ್. ಈ ವೈಬ್ಸ್ಗೆ ಗೈಸ್ ಗೋವಾಗೆ ಬರಬೇಕು. ಕ್ರೇಜಿ ಇದೆ. ಸೊ we are full tired, so no shacks today. Tomorrow we'll sit in the shacks and we'll party guys. ಇವಾಗ ಇಲ್ಲಿ ಕುತ್ಕೊಂಡು ಬೀಚಲ್ಲಿ ಮಜಾ ತಗೊಳ್ಳೋಣ ಗೈಸ್. ಯಾರೋ ಮ್ಯಾಂಗೋ ತೊಗೊಂಬಂದಿದ್ದಾನೆ ಇಷ್ಟೊತ್ತಿನಲ್ಲಿ ಸೇಲ್ ಮಾಡೋಕ್ಕೆ, ಆ್ಯಂಡ್ ಇಟ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್. ಸೊ ಇವತ್ತಿಗೆ ಮ್ಯಾಂಗೋ ಜೊತೆ ವೇವ್ಸ್ ನೋಡಿಕೊಂಡು. ಸೊ ಗಾಯ್ಸ್, ಇವತ್ತಿನ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್